ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ 2023-24ನೇ ಸಾಲಿನಲ್ಲಿ ಪಾಸಾದ ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳ ಸಲುವಾಗಿ ಸಿದ್ದರಾಮಯ್ಯನವರು ಒಂದು ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಿದ್ದರು. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಆ ಗ್ಯಾರಂಟಿ ಯೋಜನೆ ಹೆಸರು ಯುವ ನಿಧಿ ಯೋಜನೆಯಾಗಿದೆ. ಸ್ನೇಹಿತರೆ ಯಾರ್ಯಾರು ಈ ಯುವ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅವರಿಗೆ ಪ್ರತಿ ತಿಂಗಳು ಈಗ 3,000 ರೂಪಾಯಿ ಹಣ ಜಮಾ ಆಗುತ್ತಾ ಬರುತ್ತಿದೆ. ಈ ಯುವ ನಿಧಿ ಯೋಜನೆಯ ಬಗ್ಗೆ ಸರ್ಕಾರದಿಂದ ಒಂದು ಹೊಸ ಮಾಹಿತಿ ಬಂದಿದೆ. ಆ ಮಾಹಿತಿ ಏನು ಅಂತ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಆದಷ್ಟು ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ನಿಮಗೆ ಎಲ್ಲ ಮಾಹಿತಿ ಅರ್ಥವಾಗುತ್ತದೆ. ಒಂದು ವೇಳೆ ನೀವು ಸ್ಕಿಪ್ ಮಾಡಿ ವಿಡಿಯೋವನ್ನು ಅರ್ಧ ತನಕ ನೋಡಿದರೆ ನಿಮಗೆ ಯಾವುದೇ ರೀತಿಯ ಮಾಹಿತಿ ಅರ್ಥವಾಗುವುದಿಲ್ಲ. ಸ್ನೇಹಿತರೆ ಆದ್ದರಿಂದ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ಇಂಥ ಹೊಸ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ನನ್ನ ಕರ್ನಾಟಕ ಜನತೆಗೆ ಧನ್ಯವಾದಗಳು. ಸ್ನೇಹಿತರೆ ಸಿದ್ದರಾಮಯ್ಯನವರು ಜಾರಿಗೆ ತಂದಿರುವ 5 ಗ್ಯಾರಂಟಿ ಯೋಜನೆಗಳಲ್ಲಿ ಯುವ ನಿಧಿ ಯೋಜನೆಯು ಕೂಡ ಒಂದು ಪ್ರಮುಖವಾದ ಯೋಜನೆಯಾಗಿದೆ. ಈ ಯೋಜನೆಯಿಂದ ಸಾಕಷ್ಟು ಪದವೀಧರ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಣ ಬರುತ್ತಿರುವುದರಿಂದ ಅವರಿಗೆ ಸಾಕಷ್ಟು ಅನುಕೂಲವಾಗಿದೆ. ಅದೇ ರೀತಿ ಡಿಪ್ಲೊಮಾ ಮಾಡಿದರೆ ಅವರಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಬಂದು ಖಾತೆಗೆ ಜಮಾ ಆಗುತ್ತಿದೆ. ಈ ಯುವ ನಿಧಿ ಯೋಜನೆಯ 3 ಕಂತುಗಳ ಹಣ ಅಂದರೆ ಟೋಟಲ್ ಆಗಿ 9,000 ರೂಪಾಯಿ ಪದವೀಧರ ನಿರುದ್ಯೋಗಿಗಳಿಗೆ ಜಮಾ ಆಗಿದೆ. ಕೆಲವರಿಗೆ 3,000 ರೂಪಾಯಿ ಆಗಿದೆ, ಇನ್ನು ಕೆಲವರಿಗೆ 6,000 ರೂಪಾಯಿ ಜಮಾ ಆಗಿದೆ, ಇನ್ನು ಕೆಲವರಿಗೆ 3 ತಿಂಗಳ ಕಂತಿನ ಹಣ ಅಂದರೆ 9,000 ರೂಪಾಯಿ ಜಮಾ ಆಗಿದೆ. ಇದಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತಾ ಸ್ನೇಹಿತರೆ? ಸರ್ಕಾರದವರು ಒಂದು ಹೊಸ ರೂಲ್ಸ್ ಮಾಡಿದ್ದಾರೆ. ಅದೇನೆಂದರೆ ಈ ಯುವ ನಿಧಿ ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅವರು ಪ್ರತಿ ತಿಂಗಳು 25ನೇ ತಾರೀಕಿನ ಒಳಗಾಗಿ ಸೆಲ್ಫ್ ಡಿಕ್ಲರೇಷನ್ ಅಂತ ಮಾಡಿಸಿಕೊಳ್ಳತಕ್ಕದ್ದು. ಯಾರು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸುವುದಿಲ್ಲ ಅವರಿಗೆ 3,000 ರೂಪಾಯಿ ಬಂದು ಜಮಾ ಆಗುವುದಿಲ್ಲ. ಆದ್ದರಿಂದ ಕೆಲವರಿಗೆ ಒಂದೆರಡು ಕಂತುಗಳ ಹಣ ಬಂದಿಲ್ಲ. ಒಮ್ಮೆ ಅರ್ಜಿಯನ್ನು ಹಾಕಿ ಸುಮ್ಮನೆ ಕುಳಿತರೆ ಮುಂದೆ ನಿಮಗೆ ಯಾವತ್ತೂ ಹಣ ಬರುವುದಿಲ್ಲ. ಪ್ರತಿ ತಿಂಗಳು ನೀವು ಹೋಗಿ 25ನೇ ತಾರೀಕಿನ ಒಳಗಾಗಿ ಎಲ್ಲರೂ ಕಡ್ಡಾಯವಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು. ಪ್ರಸ್ತುತ ನೀವು ಅರ್ಜಿಯನ್ನು ಹಾಕಿದ್ದರೆ ಮೊದಲನೇ ಕಂತಿನ ಹಣ ಮಾತ್ರ ನಿಮಗೆ ಬರುತ್ತದೆ. ಅದರ ಮುಂದಿನ ತಿಂಗಳು ಹಿಡಿದು ನೀವು ಕಡ್ಡಾಯವಾಗಿ ಎಲ್ಲರೂ ಡಿಕ್ಲರೇಷನ್ ಮಾಡಿಸಿಕೊಳ್ಳಬೇಕು. ಅಂದಾಗ ಮಾತ್ರ ನಿಮಗೆ ಹಣ ಬರುತ್ತದೆ. ನೀವು ಈ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿದರೆ ನಿಮಗೆ ಮುಂದಿನ ತಿಂಗಳ ಹಣ ಬಂದು ಜಮಾ ಆಗುತ್ತದೆ. ನಮ್ಮ ಪಕ್ಕದ ಮನೆಯವರು ಒಬ್ಬರು ಹೀಗೆ ಮಾಡಿದ್ದರು. ಅವರು ಕೂಡ ಒಂದು ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ದಿಲ್ಲ. ಆದ್ದರಿಂದ ಅವರಿಗೆ ಒಂದು ತಿಂಗಳ ಹಣ ಗ್ಯಾಪ್ ಆಗಿ ಜಮಾ ಆಗಿರಲಿಲ್ಲ. ಈಗ ಮತ್ತೆ ಅವರು ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದಾರೆ. ಅವರಿಗೆ ಹಣ ಬಂದು ಜಮಾ ಆಗಿದೆ. ಆದ್ದರಿಂದ ಎಲ್ಲ ಪದವೀಧರ ನಿರುದ್ಯೋಗಿಗಳು ಕಡ್ಡಾಯವಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು. ಅಂದಾಗ ಮಾತ್ರ ನಿಮಗೆ ಯುವ ನಿಧಿ ಯೋಜನೆ ಹಣ ಬಂದು ನಿಮ್ಮ ಖಾತೆಗೆ ಜಮಾ ಆಗುತ್ತದೆ. ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾರು ಸೆಲ್ಫ್ ಡಿಕ್ಲರೇಷನ್ ಮಾಡಿರ್ತಾರಲ್ಲ ಅವರಿಗೆ ಈ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳು ಮುಗಿದ್ರೊಳಗಾಗಿ ಅವರ ಖಾತೆಗೆ 3,000 ರೂಪಾಯಿ ಬಂದು ಜಮಾ ಆಗುತ್ತದೆ. ನೀವು ಕೂಡ ಮಾಡಿದರೆ ನಿಮಗೂ ಕೂಡ ಕಡ್ಡಾಯವಾಗಿ ಹಣ ಜಮಾ ಆಗುತ್ತದೆ. ಆದ್ದರಿಂದ ಯಾರು ಕೂಡ ಹೆದರುವ ಅವಶ್ಯಕತೆ ಇರುವುದಿಲ್ಲ. ಸ್ನೇಹಿತರೆ ಸರ್ಕಾರದವರು ನೀವು ಅರ್ಜಿಯನ್ನು ಹಾಕುವಾಗ ನೀವು ನಿಮ್ಮ ಮೊಬೈಲ್ ಸಂಖ್ಯೆ ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ಸಂಖ್ಯೆಗೆ ಒಂದು ಮೆಸೇಜ್ ಕಳಿಸುತ್ತಾರೆ. 25ನೇ ತಾರೀಕಿನ ಒಳಗಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ರಿ ಅಂತ. ಇಲ್ಲವಾದಲ್ಲಿ ವಾಟ್ಸಪ್ಗೂ ಕೂಡ ಕಳಿಸ್ಬೋದು ಸೆಲ್ಫ್ ಡಿಕ್ಲರೇಷನ್ ಮಾಡ್ರಿ ಅಂತ. ಒಂದು ವೇಳೆ ನೀವು ಆ ಮೆಸೇಜ್ ನೋಡದೆ ಹೋದರೆ ನಿಮಗೆ ಮುಂದಿನ ತಿಂಗಳು ಹಣ ಬರುವುದಿಲ್ಲ. ಆದ್ದರಿಂದ ಆ ಮೆಸೇಜ್ ನೋಡಿ 25ನೇ ತಾರೀಕಿನ ಒಳಗಾಗಿ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ರಿ. ಸ್ನೇಹಿತರೆ ನಿಮಗೆ ಯುವ ನಿಧಿ ಯೋಜನೆಯ ಎಷ್ಟು ಕಂತಿನ ಹಣ ಬಂದು ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ದಯವಿಟ್ಟು ಪ್ರಶಾಂತ್ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.